ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 6 ಮತ್ತು 7 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. 2024-25ನೇ ಸಾಲಿನ ಇರಾನಿ ಕಪ್ಪನ್ನು 27 ವರ್ಷಗಳ ನಂತರ ಈ ಒಂದು ಟ್ರೋಫಿಯನ್ನು ಕೆಳಗಿನ ಯಾವ ತಂಡ ಗೆದ್ದುಕೊಂಡಿದೆ? ನೋಡಿ, ಇರಾನಿ ಕಪ್ ಟ್ರೋಫಿ 2024-25ನೇ ಸಾಲಿದ್ದು. ಸೊ 27 ವರ್ಷಗಳ ನಂತರ ಮುಂಬೈ ಚಾಂಪಿಯನ್ ಆಗಿದೆ. ಸರಿಯಾಗಿರ್ತಕ್ಕಂಥ ನೋಡಿ, ಆಪ್ಷನ್ ನಂಬರ್ 2 ಗಮನಿಸಿ. ರೆಸ್ಟ್ ಆಫ್ ಇಂಡಿಯಾ ಎಂಬತಕ್ಕಂಥ ಈ ಒಂದು ತಂಡವನ್ನು ಸೋಲಿಸಿ ಮುಂಬೈ ಇರಾನಿ ಕಪ್ 2024-25 ಗೆದ್ದುಕೊಂಡಿದೆ. ಸೊ ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಿ. ಮುಂಬೈ ವಿನ್ ಇರಾನಿ ಕಪ್. ಸೊ ಹಾಗಾದರೆ ಡೀಟೇಲ್ಸ್ ಏನಿದೆ ಅಂತ ನೋಡಿ. 2024-25 ಸೀಸನನ್ನು ಇರಾನಿ ಕಪ್ಪನ್ನು ಮುಂಬೈ ಚಾಂಪಿಯನ್ ಆಗಿದೆ. ಮುಂಬೈ 27 ವರ್ಷಗಳ ನಂತರ ಟ್ರೋಫಿಯನ್ನು ಗೆದ್ದುಕೊಂಡಿತ್ತು. ಇದು 1997-98 ಋತುವಿನಲ್ಲಿ ಈ ಕಪ್ಪನ್ನು ಗೆದ್ದುಕೊಂಡಿತ್ತು. ಪ್ರಸ್ತುತ ರಣಜಿ ಚಾಂಪಿಯನ್ ಮುಂಬೈಗೆ ಇದು 16ನೇ ಇರಾನಿ ಕಪ್ ಪ್ರಶಸ್ತಿಯಾಗಿದೆ. ಗಮನಿಸಿ, ಪ್ರಸ್ತುತ ರಣಜಿ ಚಾಂಪಿಯನ್ ಕೂಡ ಮುಂಬೈ ಎಂಬುದು ಕೂಡ ಇಲ್ಲಿ ಗಮನಿಸಬಹುದು. ಹಾಗಾದರೆ ಇರಾನಿ ಕಪ್ ಜೊತೆಗೆ ಆಲ್ರೆಡಿ ಈ ಹಿಂದೆ ರಣಜಿ ಕಪ್ಪನ್ನು ಕೂಡ ಮುಂಬೈ ಚಾಂಪಿಯನ್ ಆಗಿತ್ತು. ಸೊ ಈ ರಣಜಿ ಚಾಂಪಿಯನ್ ನಂತರ ಸೊ ಇರಾನಿ ಕಪ್ ಇದು 16ನೇ ಪ್ರಶಸ್ತಿಯಾಗಿದೆ ಮುಂಬೈಗೆ. ಇರಾನಿ ಕಪ್ ಲಕ್ನೋದ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಸ್ಟೇಡಿಯಂನಲ್ಲಿ ಅಕ್ಟೋಬರ್ 1ರಿಂದ 5ರವರೆಗೆ 2024 ಇಲ್ಲಿ ನಡೆದಿತ್ತು ಪಂದ್ಯಾವಳಿ. ಹಾಗಾದರೆ ಈ ಇರಾನಿ ಕಪ್ ಬಗ್ಗೆ ನಾವು ಏನು ನೋಡೋಣ. ನೋಡಿ, ಇರಾನಿ ಕಪ್ಪು ಸಾಮಾನ್ಯವಾಗಿ ಭಾರತೀಯ ಕ್ರಿಕೆಟ್ ಋತುವಿನ ಆರಂಭದಲ್ಲಿ ಆಡಲಾಗುವ ಮೊಟ್ಟ ಮೊದಲ ದೇಶೀಯ ಪಂದ್ಯಾವಳಿಯಾಗಿದೆ. ಇಂದಿನ ವರ್ಷದ ರಣಜಿ ಟ್ರೋಫಿ ಚಾಂಪಿಯನ್ ತಂಡವು 5 ದಿನಗಳ ಪಂದ್ಯದಲ್ಲಿ ರೆಸ್ಟ್ ಆಫ್ ಇಂಡಿಯಾ ತಂಡವನ್ನು ಆಡುತ್ತದೆ. ಸೊ ಈ ವರ್ಷ ಅಜಿಂಕ್ಯ ರಹಾನೆ ನೇತೃತ್ವದ 2023-24 ರಣಜಿ ಚಾಂಪಿಯನ್ ಮುಂಬೈ ಋತುರಾಜ್ ಗಾಯಕ್ವಾಡ್ ನೇತೃತ್ವದ ರೆಸ್ಟ್ ಆಫ್ ಇಂಡಿಯಾವನ್ನು ಎದುರಿಸಿತು. ಹಾಗಾದರೆ ಇರಾನಿ ಕಪ್ ಬಗ್ಗೆ ನಾವು ನೋಡೋಣ. ಸೊ ನೋಡಿ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ತನ್ನ ದೀರ್ಘಕಾಲದ ಖಜಾಂಚಿ ಮತ್ತು ಅಧ್ಯಕ್ಷ ಝಲ್ ಅಲ್ ಇರಾನಿ ಅವರ ನೆನಪಿಗಾಗಿ ZR ಇರಾನಿ ಕಪ್ಪನ್ನು, ಅಂದರೆ ಜನಪ್ರಿಯವಾಗಿ ಇದನ್ನು ಇರಾನಿ ಕಪ್ ಎಂದು ಕರೆಯಲಾಗುತ್ತದೆ. ಸೊ ಈ ಕಪ್ಪನ್ನು ಸ್ಥಾಪಿಸಿ ಪ್ರತಿ ವರ್ಷ BCCI ಇದನ್ನು ಆಡಿಸುತ್ತದೆ. ಸೊ ಓಕೆ, ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಸೊ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್ ನಿಮಗೆ, ಗಮನಿಸಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ ಇತ್ತೀಚಿನ ಅಂಕಿಅಂಶದ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ವಿದೇಶಿ ವಿನಿಮಯ ಮೀಸಲು ಹೊಂದಿರುವ ದೇಶಗಳಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಹೊಂದಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, 4th, ಅಂದರೆ 4ನೇ ಸ್ಥಾನ. ನೋಡಿ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತ ಕರಿತೀವಿ, ವಿದೇಶಿ ವಿನಿಮಯ ಮೀಸಲು. ಗಮನಿಸಿ, ಇಂಡಿಯಾ ಬಿಕಮ್ಸ್ ದ 4th ನೇಷನ್ ಟು ಕ್ರಾಸ್ $700 ಬಿಲಿಯನ್ ಇನ್ ಫಾರೆಕ್ಸ್ ರಿಸರ್ವ್ಸ್. ನೋಡಿ, ಫಾರೆಕ್ಸ್ ರಿಸರ್ವ್ನಲ್ಲಿ ಭಾರತ ಇದೀಗ $700 ಬಿಲಿಯನ್ ದಾಟಿದೆ. ಸೊ ಈ ಮೂಲಕ ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಫಾರೆಕ್ಸ್ ರಿಸರ್ವ್ ಇರತಕ್ಕಂಥ ದೇಶ ಎಂಬ ಹೆಗ್ಗಳಿಕೆಯನ್ನು ಭಾರತ ಇದೀಗ ಪಡೆದುಕೊಂಡಿದೆ. $700 ಬಿಲಿಯನ್ ಟೋಟಲ್ ಆಗಿ ಭಾರತ ಫಾರೆಕ್ಸ್ ಮಾಡಿದೆ. ಸೊ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ನೋಡಿ, ಭಾರತ 700 ಶತಕೋಟಿಗಿಂತ ಹೆಚ್ಚಿನ ವಿದೇಶಿ ವಿನಿಮಯ ಫಾರೆಕ್ಸ್ ಮೀಸಲು ಹೊಂದಿರುವ ಚೀನಾ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಜಪಾನ್ ನಂತರ ಭಾರತವು ವಿಶ್ವದಲ್ಲಿ 4ನೇ ರಾಷ್ಟ್ರವಾಗಿದೆ. ಮೌಲ್ಯಮಾಪನದ ಲಾಭ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರಂತರವಾಗಿ US ಡಾಲರನ್ನು ಮಾರುಕಟ್ಟೆಯಿಂದ ಖರೀದಿಸಿದ ಕಾರಣ ಭಾರತೀಯ ವಿದೇಶಿ ವಿನಿಮಯವು ಕಳೆದ 7 ವಾರಗಳಿಂದ ಸತತವಾಗಿ ಹೆಚ್ಚಳವಾಗಿದೆ. ಸೊ ಈ ಮೂಲಕ ಚೀನಾ ವಿಶ್ವದಲ್ಲೇ ಅತಿ ಹೆಚ್ಚು ವಿದೇಶಿ ವಿನಿಮಯ ಹೊಂದಿರುವ ದೇಶವಾಗಿದ್ದು, ಜಪಾನ್, ಸ್ವಿಟ್ಜರ್ಲ್ಯಾಂಡ್ ಭಾರತ ನಂತರದ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿ, ಚೀನಾ, ಜಪಾನ್, ಸ್ವಿಟ್ಜರ್ಲ್ಯಾಂಡ್
ಅತಿ ಹೆಚ್ಚು ವಿದೇಶಿ ವಿನಿಮಯ ಮೀಸಲನ್ನು ಹೊಂದಿರತಕ್ಕಂಥ ದೇಶಗಳು. ಓಕೆ, ಚೀನಾ, ಸ್ವಿಟ್ಜರ್ಲ್ಯಾಂಡ್, ಜಪಾನ್ ನಂತರ ಭಾರತ 4ನೇ ಸ್ಥಾನದಲ್ಲಿದೆ. ಕಾರಣ ಭಾರತ ಆಲ್ರೆಡಿ $700 ಬಿಲಿಯನ್ ಅಥವಾ 700 ಶತಕೋಟಿ ಭಾರತ ತನ್ನ ವಿದೇಶಿ ವಿನಿಮಯ ಮೀಸಲನ್ನು ಹೊಂದಿದೆ. ಅಗ್ರಸ್ಥಾನದಲ್ಲಿ ಚೀನಾ ಇದೆ, 2ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ, 3ನೇ ಸ್ಥಾನದಲ್ಲಿ ಜಪಾನ್ ಇದೆ, 4ನೇ ಸ್ಥಾನದೇ ನಮ್ಮ ಭಾರತ. ಹೆಚ್ಚಿನ ಡೀಟೇಲ್ಸನ್ನು ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ ಇತ್ತೀಚಿನ ಅಂಕಿಅಂಶದ ಪ್ರಕಾರ ನೋಡಿ $704.89 ಬಿಲಿಯನ್ ಆಗಿದೆ. ಹಾಗಾದರೆ ಈ ಭಾರತದಲ್ಲಿ ವಿದೇಶಿ ವಿನಿಮಯದ ಶಾಸನಬದ್ಧ ಸ್ಥಿತಿ ಏನಿದೆ, ಆ ಸ್ಥಿತಿ ಸ್ಟೇಟ್ ಅಂತ ಕರಿತೀವಿ ನೋಡಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ಭಾರತದ ವಿದೇಶಿ ವಿನಿಮಯದ ಸಂಯೋಜನೆಯನ್ನು ಒದಗಿಸುತ್ತದೆ. ಈ ಕಾಯ್ದೆಯು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಅಂದರೆ RBI ಏನಿದೆ, ವಿದೇಶಿ ವಿನಿಮಯ ಮೀಸಲುಗಳ ಏಕೈಕ ಪಾಲಕ ಮತ್ತು ವ್ಯವಸ್ಥಾಪಕನನ್ನಾಗಿ ಮಾಡಿದೆ. ನೋಡಿ, ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ RBI ಭಾರತದಲ್ಲಿ ಏಕೈಕ ವಿದೇಶಿ ವಿನಿಮಯದ ಪಾಲಕ ಮತ್ತು ವ್ಯವಸ್ಥಾಪಕವಾಗಿದೆ. ನೋಡಿ, ಅದರ ಪಾಲನೆ ಮಾಡತಕ್ಕಂಥದ್ದು ಇದೆ, ಅದರ ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥದ್ದು ಕೂಡ RBI. ಅದರ ಸಂಪೂರ್ಣ ಜವಾಬ್ದಾರಿ RBIಗೆ ಇರುತ್ತದೆ. ಹಾಗಾದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುತ್ತದೆ SDR ಅಂತ, ಅಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಹೇಳ್ತೀವಿ, ಅಂದರೆ ವಿಶೇಷ ಡ್ರಾಯಿಂಗ್ ಹಕ್ಕುಗಳು. ಸೊ ಈ ಹಕ್ಕುಗಳನ್ನು 1969ರಲ್ಲಿ ರಚಿಸಲಾಗಿದೆ. ಇದು IMFನ ಲೆಕ್ಕಪತ್ರ ಘಟಕವಾಗಿದೆ. ಗಮನಿಸಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಲೆಕ್ಕಪತ್ರ ಘಟಕ SDR. ಸೊ ಅವುಗಳನ್ನು ಕಾಗದದ ಚಿನ್ನ ಅಂತ ಕೂಡ ಕರೀತಾರೆ. ನೋಡಿ, ಕಾಗದದ ಪತ್ರಗಳನ್ನು ಒಳಗೊಂಡಿರ್ತಕ್ಕಂಥವು SDRಗಳು. ಸೊ ಆ ಕಾರಣಕ್ಕಾಗಿ ಕಾಗದದ ಚಿನ್ನ ಅಂತ ಕರೀತಾರೆ. ಸೊ IMF ಲೆಕ್ಕಪತ್ರ ಘಟಕ ಇದು 1969ರಲ್ಲಿ SDRನ್ನು ರಚಿಸಲಾಗಿದೆ. ಹಾಗಾದರೆ ಈ IMF ಸದಸ್ಯರಾಗಿರುವ ದೇಶಗಳಿಗೆ SDRನ್ನು ಹಂಚಲಾಗುತ್ತದೆ. IMF ಸದಸ್ಯ ರಾಷ್ಟ್ರಗಳು, ಸೊ ಆ ದೇಶಗಳಿಗೆ SDR ಹಂಚಲಾಗುತ್ತದೆ. ಹಾಗಾದರೆ ಈ SDR ಒಂದು ಕರೆನ್ಸಿ ಅಲ್ಲ ಸ್ನೇಹಿತರೆ. ಸೊ ಇದೊಂದು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಓಕೆ, ಕಾಗದದ ಒಂದು ಪತ್ರವಾಗಿರ್ತವೆ ಅವು, ಅಂದರೆ ಬೆಲೆ ಬಾಳುತ್ತಕ್ಕಂಥ ಕಾಗದದ ಪತ್ರಗಳು. ಆದಾಗ್ಯೂ ಸದಸ್ಯ ರಾಷ್ಟ್ರಗಳು ತಮ್ಮ SDR ಹಿಡುವಳಿಗಳನ್ನು ಇತರ ಸದಸ್ಯರೊಂದಿಗೆ ಮುಕ್ತವಾಗಿ ಪರಿವರ್ತಿಸಬಹುದಾದ ಕರೆನ್ಸಿಗೆ ವಿನಿಮಯ ಮಾಡಿಕೊಳ್ಳಬಹುದು. ನೋಡಿ, ಆ ಕರೆನ್ಸಿಗೆ ವಿನಿಮಯ ಮಾಡಿಕೊಳ್ಳಬಹುದು, ಆದರೆ ಇದು ಕರೆನ್ಸಿ ಅಲ್ಲ. ಓಕೆ, ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಒಂದು ಕ್ವಶನ್ ನಿಮಗೆ ಎಕ್ಸಾಮ್ಗೆ. ಅಕ್ಟೋಬರ್ 2024ರಲ್ಲಿ ಮೆಕ್ಸಿಕೋದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಕೆಳಗಿನ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಕ್ಲೌಡಿಯಾ ಸಿನ್ಬಾಮ್. ನೋಡಿ, ಕ್ಲೌಡಿಯಾ ಶಿನ್ಬಾಮ್ ಅಂತ ಕರಿತೀವಿ. ಇವರು ಮೆಕ್ಸಿಕೋದ ನೂತನ ಮಹಿಳಾ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೋಡಿ, ಕ್ಲೌಡಿಯಾ ಸಿನ್ಬಾಮ್ ಸ್ವೋರ್ನ್ ಇನ್ ಹ್ಯಾಸ್ ಮೆಕ್ಸಿಕೋಸ್ ಫಸ್ಟ್ ಫಿಮೇಲ್ ಪ್ರೆಸಿಡೆಂಟ್. ಓಕೆ, ಫಿಮೇಲ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಮೆಕ್ಸಿಕೋ ಬಗ್ಗೆ ನೋಡಿ. ಸೊ ಮೆಕ್ಸಿಕೋ ಉತ್ತರ ಅಮೇರಿಕಾದಲ್ಲಿರುವ ಒಂದು ದೇಶವಾಗಿದೆ. ರಾಜಧಾನಿ ಮೆಕ್ಸಿಕೋ ಸಿಟಿನೇ, ಆಡಳಿತ ಭಾಷೆ ಸ್ಪ್ಯಾನಿಷ್ ಜೊತೆಗೆ ಇಂಗ್ಲೀಷ್ ಕೂಡ ಇದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. 2024ರ ಅಕ್ಟೋಬರ್ನಲ್ಲಿ ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸುವ ಮೂಲಕ ಮೊಟ್ಟ ಮೊದಲ ಚೀನಾ ಓಪನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ನೋಡಿ, ಏಷ್ಯಾದಲ್ಲಿ ಈ ಚೀನಾ ಓಪನ್ ಪ್ರಶಸ್ತಿ ಏನಿದೆ ತುಂಬಾ ಒಂದು ಬೆಲೆ ಬಾಳ್ತಕ್ಕಂಥ ಪ್ರಶಸ್ತಿಯಾಗಿದೆ. ಸೊ ಚೀನಾ ಓಪನ್ 2024ರ ಪ್ರಶಸ್ತಿಯನ್ನು ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸಿ ಪ್ರಸ್ತುತ ಅಗ್ರಗಣ್ಯ ಟೆನ್ನಿಸ್ ವಿಶ್ವದ ನಂಬರ್ 1 ಟೆನ್ನಿಸ್ ಆಟಗಾರರಾಗಿರ್ತಕ್ಕಂಥ ಕಾರ್ಲೋಸ್ ಅಲ್ಕರಾಜ್ ಅಲ್ಲಿ ಚಾಂಪಿಯನ್ ಆಗಿದ್ದಾರೆ. ಚೀನಾ ಓಪನ್ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸಿದ್ದಾರೆ. ಡೀಟೇಲ್ಸ್ ನೋಡಿ. ಸೊ ಟೆನ್ನಿಸ್, ಕಾರ್ಲೋಸ್ ಅಲ್ಕರಾಜ್ ಡಿಫೀಟ್ಸ್ ಜಾನಿಕ್ ಸಿನ್ನರ್ ಟು ವಿನ್ ಫಸ್ಟ್ ಚೀನಾ ಓಪನ್ ಟೈಟಲ್. ನೋಡಿ, ಫಸ್ಟ್ ಇದೇ ಮೊಟ್ಟ ಮೊದಲ ಬಾರಿಗೆ ಅವರು ಗೆದ್ದುಕೊಂಡಿರ್ತಕ್ಕಂಥದ್ದು ಚೀನಾ ಓಪನ್ ಟೈಟಲನ್ನು. ಓಕೆ, ಕಾರ್ಲೋಸ್ ಅಲ್ಕರಾಜ್ ಇಲ್ಲಿ ಕೂಡ ಚಾಂಪಿಯನ್ ಆಗಿದ್ದಾರೆ. ಸೊ ಈ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡಿ. ಓಕೆ, ಸೊ ಕಾರ್ಲೋಸ್ ಅಲ್ಕರಾಜ್ ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಸೋಸಿಯೇಷನ್ ಆಫ್ ಟೆನ್ನಿಸ್ ವೃತ್ತಿಪರ ಸಿಂಗಲ್ಸ್ನಲ್ಲಿ ಅವರು ವಿಶ್ವದ ನಂಬರ್ 1 ಶ್ರೇಯಾಂಕದಲ್ಲಿದ್ದಾರೆ.
ಪ್ರಸ್ತುತ 4 ಪ್ರಮುಖ ಪ್ರಶಸ್ತಿಗಳು, 5 ಮಾಸ್ಟರ್ಸ್ 1000 ಪ್ರಶಸ್ತಿಗಳನ್ನು ಒಳಗೊಂಡಂತೆ 16 ATP ಟೂರ್ ಮಟ್ಟದ ಸಿಂಗಲ್ಸ್ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಚೀನಾ ಓಪನ್ ನೋಡಿ. ಚೀನಾದಲ್ಲಿ ವಾರ್ಷಿಕವಾಗಿ ನಡೆಯುವ ಪ್ರತಿಷ್ಠಿತ ಟೆನ್ನಿಸ್ ಪಂದ್ಯಾವಳಿಯು ಪ್ರಪಂಚದಾದ್ಯಂತ ಅಗ್ರ ಆಟಗಾರರನ್ನು ಆಕರ್ಷಿಸುತ್ತದೆ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. ನಾಗಾಲ್ಯಾಂಡ್ ಸರ್ಕಾರವು ಹಾರ್ನ್ಬಿಲ್ ಫೆಸ್ಟಿವಲ್ನ ಮುಂಬರುವ 25ನೇ ಆವೃತ್ತಿಗೆ ಕೆಳಗಿನ ಯಾವ ದೇಶದ ಪಾಲುದಾರಿಕೆಯೊಂದಿಗೆ ನಡೆಸಲು ಸಹಿ ಹಾಕಿದೆ? ನೋಡಿ, ಒಂದು ಫೆಸ್ಟಿವಲ್ ಬೇರೆ ದೇಶದ ಸಹಾಯದೊಂದಿಗೆ ಅಂದರೆ ನಡೀತದೆ ಅಂತ ಅಂದರೆ ಅದನ್ನ ನಾವು ಗಮನಿಸಬೇಕು. ಅತಿ ದೊಡ್ಡ ಹಬ್ಬವಾಗಿರುತ್ತದೆ. ಸೊ ಅಷ್ಟೊಂದು ದೊಡ್ಡ ಫೆಸ್ಟಿವಲ್ ಆಗಿರುತ್ತದೆ ಅದು. ಸೊ ಈ ರೀತಿಯಾಗಿರ್ತಕ್ಕಂಥ ಹಾರ್ನ್ಬಿಲ್ ಫೆಸ್ಟಿವಲ್ ಏನಿದೆ, ಭಾರತದ ಮಟ್ಟಿಗೆ ಅತಿ ದೊಡ್ಡದಾಗಿರತಕ್ಕಂಥ ಒಂದು ಹಬ್ಬವಾಗಿ ಆಚರಣೆ ಮಾಡುತ್ತದೆ ಅದು. ಸೊ ಹಾರ್ನ್ಬಿಲ್ ಫೆಸ್ಟಿವಲ್ ಈ ವರ್ಷ ನೋಡಿ ಬ್ರಿಟನ್ನಲ್ಲಿ ಕಂಡುಬರತಕ್ಕಂಥ ಒಂದು ದೇಶ ವೆಲ್ಸ್ ದೇಶ. ಸೊ ಬ್ರಿಟನ್ ದೇಶಗಳೇನಿದ್ದಾವೆ ಆ ಬ್ರಿಟನ್ ದೇಶಗಳಲ್ಲಿ ಕಂಡುಬರತಕ್ಕಂಥ ಒಂದು ದೇಶ ಅಥವಾ ಅಲ್ಲಿ ಅವರು ರಾಜ್ಯ ಅಂತ ಮೆನ್ಷನ್ ಮಾಡ್ತಾರೆ ಅದನ್ನು. ಓಕೆ, ಸೊ ವೆಲ್ಸ್, ಈ ವೆಲ್ಸನ್ನು ಮುಖ್ಯವಾಗಿ 25ನೇ ಆವೃತ್ತಿಯ ಹಾರ್ನ್ಬಿಲ್ ಫೆಸ್ಟಿವಲ್ನ ಪಾಲುದಾರನಾಗಿ ಆಯ್ಕೆ ಮಾಡಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ. ನಾಗಾಲ್ಯಾಂಡ್ ಪಾರ್ಟ್ನರ್ಸ್ ವಿತ್ ವೆಲ್ಸ್ ಫಾರ್ 25th ಹಾರ್ನ್ಬಿಲ್ ಫೆಸ್ಟಿವಲ್. ಸೊ ಈ ವರ್ಷ 25ನೇ ಹಾರ್ನ್ಬಿಲ್ ಫೆಸ್ಟಿವಲ್ ನಡೀತಾ ಇದೆ. ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಇಲ್ಲಿ ವೆಲ್ಸ್ಗೆ ಅಧಿಕೃತ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ನೆಫಿಯೋ ರಿಯೋ ಅವರು ಇಂದು ಕಾರ್ಡಿಫ್ನಲ್ಲಿ ವೆಲ್ಸ್ ಸರ್ಕಾರ, ಬ್ರಿಟಿಷ್ ಕೌನ್ಸಿಲ್ ಮತ್ತು ವೆಲ್ಸ್ ಆರ್ಟ್ಸ್ ಇಂಟರ್ನ್ಯಾಷನಲ್ ಪ್ರತಿನಿಧಿಗಳೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಹಾಗಾದರೆ ಈ ಹಾರ್ನ್ಬಿಲ್ ಹಬ್ಬ ಅಂದರೆ ಏನು ಅಂತ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಈ ಉತ್ಸವವನ್ನು ಕರೆಕ್ಟಾಗಿ 2000 ಇಸವಿಯಲ್ಲಿ ಪ್ರಾರಂಭಿಸಲಾಗಿದೆ. ಹಾಗಾದರೆ ಈ ಹಾರ್ನ್ಬಿಲ್ ಹಬ್ಬ ಎಲ್ಲಿ ನಡೆಯುತ್ತೆ ನೋಡಿ, ನಾಗಾಲ್ಯಾಂಡಿನ ಕೊಹಿಮಾದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಿಸಾಮಾ ನಾಗಾ ಹೆರಿಟೇಜ್ ವಿಲೇಜ್. ಸೊ ಕಿಸಾಮಾ ಎಂಬತಕ್ಕಂಥ ಒಂದು ವಿಲೇಜ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಕಿಸಾಮಾ ಎಂಬ ಒಂದು ವಿಲೇಜ್ನಲ್ಲಿ, ಸೊ ಕೊಹಿಮಾದಲ್ಲಿ, ಅಂದರೆ ಕೊಹಿಮಾ ನಾಗಾಲ್ಯಾಂಡ್ನ ರಾಜಧಾನಿಯಾಗಿದೆ. ಆ ಕೊಹಿಮಾದಿಂದ 12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಿಸಾಮಾ ಎಂಬತಕ್ಕಂಥ ಒಂದು ಸ್ಥಳ. ಆ ಕಿಸಾಮಾ ಆಲ್ರೆಡಿ ಹೆರಿಟೇಜ್ ವಿಲೇಜ್ ಆಗಿದೆ. ಓಕೆ, ಪಾರಂಪರಿಕ ಸ್ಥಳವಾಗಿದೆ ಅದೊಂದು. ಸೊ ಆ ಸ್ಥಳಕ್ಕೆ ಇರ್ತಕ್ಕಂಥ ಕಿಸಾಮಾದಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ನಡೆಯುತ್ತದೆ. ಸೊ ಈ ಹಬ್ಬಕ್ಕೆ ಇಂಡಿಯನ್ ಹಾರ್ನ್ಬಿಲ್ ಎಂಬ ನೋಡಿ ಇಂಡಿಯನ್ ಹಾರ್ನ್ಬಿಲ್ ಎಂಬ ಪಕ್ಷಿಯ ಹೆಸರನ್ನು ಇಡಲಾಗಿದೆ. ಇದನ್ನು ರಾಜ್ಯದ ಹೆಚ್ಚಿನ ಬುಡಕಟ್ಟು ಜನಾಂಗದವರು ಜಾನಪದ ಕಥೆಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಹಾಗಾದರೆ ಅಲ್ಲಿನ ಬುಡಕಟ್ಟು ಜನಾಂಗದವರು ಇದನ್ನು ಆಚರಣೆ ಮಾಡ್ತಾರೆ ಎಂಬುದು ನೆನಪಿರಬೇಕು. ಸೊ ಇದಕ್ಕೆ ಹಾರ್ನ್ಬಿಲ್ ಪಕ್ಷಿಯ ಹೆಸರೇನು ಅಂತ ಕೇಳಿದ್ರೆ ಇಂಡಿಯನ್ ಹಾರ್ನ್ಬಿಲ್ ಎಂಬುದು ನೀವು ಇದನ್ನು ಮೇನಾಗಿ ನೆನಪಿಟ್ಕೋಬೇಕು. ಯಾಕಂದರೆ ಕ್ವಶನ್ ಯಾವ ರೀತಿಯಾಗಿ ಕೇಳಬಹುದು. ಪ್ರೆಸೆಂಟ್ಲಿ ಭಾರತದಲ್ಲಿ 9 ವಿಧದ ಹಾರ್ನ್ಬಿಲ್ ಪ್ರಭೇದಗಳು ಕಂಡುಬರುತ್ತವೆ. ಅದರಲ್ಲಿ ಗ್ರೇಟ್ ಹಾರ್ನ್ಬಿಲ್ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಗ್ರೇಟ್ ಹಾರ್ನ್ಬಿಲ್. ಸೊ ಭಾರತದಲ್ಲಿ 9 ಬಗೆಯ ಹಾರ್ನ್ಬಿಲ್ ಕಂಡುಬರ್ತವೆ. ಇದನ್ನು ಹಬ್ಬಗಳ ಹಬ್ಬ ಎಂದು ಕರೆಯಲಾಗುತ್ತೆ. ನೋಡಿ, ಹಾರ್ನ್ಬಿಲ್ ಹಬ್ಬವನ್ನು ಹಬ್ಬಗಳ ಹಬ್ಬ ಅಂತ ಕರೆಯಲಾಗುತ್ತದೆ. ಸೊ ಹಾಗಾದರೆ ಈ ಗ್ರೇಟ್ ಹಾರ್ನ್ಬಿಲ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸೊ ಅದರ ವೈಜ್ಞಾನಿಕ ಹೆಸರು ಅಥವಾ ಸೈಂಟಿಫಿಕ್ ನೇಮ್ ಏನಿದೆ ನೋಡಿ, ಬುಸೆರೋಸ್ ಬೈಕಾರ್ನಿಸ್ ಅಂತ ಕರಿತೀವಿ. ಓಕೆ, ಬುಸೆರೋಸ್ ಬೈಕಾರ್ನಿಸ್ ಎಂಬುದು. ಹಾಗಾದರೆ ಇದರ ಸಾಮಾನ್ಯ ಹೆಸರು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಥವಾ ಗ್ರೇಟ್ ಫೈಡ್ ಹಾರ್ನ್ಬಿಲ್. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟು ಈ ದೊಡ್ಡ ಹಾರ್ನ್ಬಿಲ್ ಅಥವಾ ಗ್ರೇಟ್ ಹಾರ್ನ್ಬಿಲ್ ಏನಿದೆ ಭಾರತದ ಕೇರಳ ಮತ್ತು ಅರುಣಾಚಲ ಪ್ರದೇಶ ಏನಿದೆ ಇವುಗಳ ರಾಜ್ಯ ಪಕ್ಷಿಯಾಗಿದೆ. ಕೇರಳ ಮತ್ತು ಅರುಣಾಚಲ ಪ್ರದೇಶದ ರಾಜ್ಯ ಪಕ್ಷಿ ಗ್ರೇಟ್ ಹಾರ್ನ್ಬಿಲ್ ಆಗಿದೆ. ಆದರೆ ನಾಗಾಲ್ಯಾಂಡಿನಲ್ಲಿ ಹಾರ್ನ್ಬಿಲ್ ಹಬ್ಬವನ್ನು ಆಚರಿಸಲಾಗಿದ್ದರೂ ಕೂಡ ಇದು ನಾಗಾಲ್ಯಾಂಡಿನ ಅಧಿಕೃತ ಪಕ್ಷಿಯಲ್ಲ. ನಾಗಾಲ್ಯಾಂಡಿನ ಅಧಿಕೃತ ರಾಜ್ಯ ಪಕ್ಷಿ ನೋಡಿ ಬ್ಲೈತ್ನ ಟ್ರಾಗೋಫಾನ್ ಎಂಬತಕ್ಕಂಥದ್ದು. ಓಕೆ, ಬ್ಲೈತ್ನ ಟ್ರಾಗೋಫಾನ್ ಎಂಬುದು ನಾಗಾಲ್ಯಾಂಡಿನ ಅಧಿಕೃತ ಪಕ್ಷಿಯಾಗಿರುತ್ತದೆ. ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ ಅಂತ ನೋಡೋಣ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಇತ್ತೀಚೆಗೆ ಮಹಾರಾಷ್ಟ್ರದ ಯಾವ ನಗರದಲ್ಲಿ ಆಕ್ಸಿಜನ್ ಬರ್ಡ್ ಪಾರ್ಕ್, ಸೊ ಈ ಆಕ್ಸಿಜನ್ ಬರ್ಡ್ ಪಾರ್ಕ್
ಭಾರತದ ಮೊಟ್ಟ ಮೊದಲ ಆಕ್ಸಿಜನ್ ಬರ್ಡ್ ಪಾರ್ಕ್ ಆಗಿದೆ. ಸೊ ಈ ಆಕ್ಸಿಜನ್ ಬರ್ಡ್ ಪಾರ್ಕನ್ನು ಅಮೃತ್ ಮಹೋತ್ಸವ ಪಾರ್ಕ್ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಯಾವ ಸ್ಥಳದಲ್ಲಿದ್ದನ್ನ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದರೆ ನಾಗ್ಪುರ. ಡೈರೆಕ್ಟಾಗಿ ಕೇಳ್ಬೋದು. ಇತ್ತೀಚೆಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ಅಥವಾ ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಮೊಟ್ಟ ಮೊದಲ ಆಕ್ಸಿಜನ್ ಬರ್ಡ್ ಪಾರ್ಕ್ ಆರ್ ಅಮೃತ್ ಮಹೋತ್ಸವ್ ಪಾರ್ಕನ್ನು ಉದ್ಘಾಟನೆ ಮಾಡ್ತು ಅಂತ ಕೇಳಿದರೆ ಸೊ ನಿಮಗೆ ನಾಗ್ಪುರ, ಮಹಾರಾಷ್ಟ್ರ ಎಂಬುದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೋಬೇಕು ಇವನ್ನ. ಸೊ ಗಮನಿಸಿ ನೋಡಿ, ನೇಚರ್ ನ್ಯೂ ನೆಸ್ಟ್. ಸೊ ಇಲ್ಲಿ ಇಂಡಿಯಾಸ್ ಫಸ್ಟ್, ಈ ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಳಿ. ಭಾರತದ ಮೊಟ್ಟ ಮೊದಲ ಆಕ್ಸಿಜನ್ ಬರ್ಡ್ ಪಾರ್ಕ್ ನೋಡಿ, ಆಕ್ಸಿಜನ್ ಬರ್ಡ್ ಪಾರ್ಕ್ ಓಪನ್ಸ್ ಇಟ್ಸ್ ವಿಂಗ್ಸ್ ಅಟ್ ಮಹಾರಾಷ್ಟ್ರಾಸ್ ಜಾಮ್ತಾ. ಓಕೆ, ಸೊ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಸೊ ಇಲ್ಲಿ ನಿತಿನ್ ಗಡ್ಕರಿ ಅವರು ಇದನ್ನು ಇನಾಗರೇಟ್ ಮಾಡಿರ್ತಕ್ಕಂಥ ಕಾರಣದಿಂದಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಂಡಿಯಾಸ್ ಫಸ್ಟ್ ಆಕ್ಸಿಜನ್ ಬರ್ಡ್ ಪಾರ್ಕ್ ನಿಯರ್ ಜಮ್ತಾ ಇನ್ ನಾಗ್ಪುರ್. ಓಕೆ, ಸೊ ನಾಗ್ಪುರದಲ್ಲಿ ಪ್ಲೇಸ್ ಯಾವುದು? ಜಮ್ತಾ ಎಂಬತಕ್ಕಂಥ ಸ್ಥಳ. ಸೊ ನಾಗ್ಪುರ್ ಡಿಸ್ಟಿಕ್ ನಿಮಗೆ ನೆನಪಿದ್ರೆ ಸಾಕು. NHAI ನಾಗ್ಪುರದಲ್ಲಿ ಮೊದಲ ಆಕ್ಸಿಜನ್ ಬರ್ಡ್ ಪಾರ್ಕನ್ನು ಅಭಿವೃದ್ಧಿಪಡಿಸಿದೆ. ಇದು ಮಧ್ಯ ಭಾರತದ ಪಕ್ಷಿ ಪ್ರಭೇದಗಳು ಮತ್ತು ಸಸ್ಯಗಳನ್ನು ಕೇಂದ್ರೀಕರಿಸಿದೆ. ನೋಡಿ, ಹಾಗಾದರೆ ಯಾವುದರ ಮೇಲೆ ಈ ಆಕ್ಸಿಜನ್ ಬರ್ಡ್ ಪಾರ್ಕ್ ಕೇಂದ್ರೀಕರಿಸಿದೆ? ಪಕ್ಷಿ ಪ್ರಭೇದಗಳು ಮತ್ತು ಸಸ್ಯಗಳನ್ನು ಕೇಂದ್ರೀಕರಿಸಿದೆ. ಇದನ್ನು ಅಮೃತ್ ಮಹೋತ್ಸವ ಪಾರ್ಕ್ ಎಂದು ಕೂಡ ಕರೆಯಲ್ಪಡುತ್ತದೆ. ಸೊ ನಿತಿನ್ ಗಡ್ಕರಿ ಇದನ್ನು ಈ ಮಾತನ್ನು ಮೆನ್ಷನ್ ಮಾಡಿದ್ದಾರೆ. ಇದು ಪಕ್ಷಿಗಳಿಗೆ ಹಸಿರು, ನೈಸರ್ಗಿಕ ಆವಾಸ ಸ್ಥಾನವನ್ನು ಒದಗಿಸುತ್ತದೆ ಮತ್ತು ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸುತ್ತದೆ. ಜಮ್ತಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಬಳಿ NH44 ಏನಿದೆ ಅಲ್ಲಿ ಜಾಮ್ತಾ ಕ್ಲೋವರ್ ಲೀಫ್ನಲ್ಲಿದೆ ಈ ಒಂದು ಆಕ್ಸಿಜನ್ ಬರ್ಡ್ ಪಾರ್ಕ್. ಇದು 8.23 ಹೆಕ್ಟರ್ಗಳನ್ನು ಒಳಗೊಂಡಿದೆ. 14 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ವಾಯು ಮಾಲಿನ್ಯ ತಗ್ಗಿಸಲು ವೇಗವಾಗಿ ಬೆಳೆಯುವ ಆಮ್ಲಜನಕ ಉತ್ಪಾದಿಸುವ ಮರಗಳನ್ನು ಹೊಂದಿದೆ. ನಾಗ್ಪುರದ ಸಾಮಾಜಿಕ ಅರಣ್ಯ ವಿಭಾಗವು ಅದರ ಅಭಿವೃದ್ಧಿ ಮತ್ತು ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸೊ ಇಲ್ಲಿ ವಿವರಣೆ ನಿಮಗೆ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಈ ಕ್ವಶನ್ ನೋಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ಮೊನ್ನೆ PSI ಏನು ನಡೆದಿದೆ, ಆಲ್ಮೋಸ್ಟ್ ಎಲ್ಲ ಕರೆಂಟ್ ಅಫೇರ್ಸು ನನ್ನ ಚಾನಲಿಂದ ಬಂದಿದೆ. ಸೊ ಅದನ್ನ ವೀಡಿಯೋ ಮಾಡ್ತೀನಿ ಮುಂದೊಂದು ದಿವಸ ನಿಮಗೆ. ಓಕೆ, ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಯಾವುದು ಕೂಡ ಮಿಸ್ ಆಗಿಲ್ಲ. ಸೊ ಏನು ಯಾಕಂದರೆ ಎಲ್ಲ ನ್ಯೂಸ್ ಕವರ್ ಮಾಡೋದ್ರಿಂದ ಪ್ರತಿಯೊಂದು ಕ್ವಶನ್ನು ಕೂಡ ಅಲ್ಲಿ ಕವರ್ ಆಗಿರುತ್ತವೆ. ಓಕೆ, ಸೊ 7ನೇ ಕ್ವಶನ್ ಏನಿದೆ ಅಂತ ನಾವು ನೋಡೋಣ. ಗ್ರಾಮೀಣ ಮೂಲಸೌಕರ್ಯದಲ್ಲಿನ ನಿಧಿಗಳು ಮತ್ತು ಯೋಜನೆಗಳ ಉತ್ತಮ ನಿರ್ವಹಣೆಗಾಗಿ ಕರ್ನಾಟಕವು ಕೆಳಗಿನ ಯಾವ ಹೆಸರಿನ ಸಾಫ್ಟ್ವೇರ್ ಅಪ್ಲಿಕೇಶನ್ ಪ್ರಾರಂಭಿಸಿದೆ? ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದ್ದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಗ್ರಾಮೀಣ ಮೂಲಸೌಕರ್ಯದಲ್ಲಿನ ನಿಧಿಗಳು ಮತ್ತು ಯೋಜನೆಗಳ ಉತ್ತಮ ನಿರ್ವಹಣೆ, ಇದಕ್ಕಾಗಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಆಪ್ಷನ್ ನಂಬರ್ 1 ಗಮನಿಸಬಹುದು. ಗಾಂಧಿ ಸಾಕ್ಷಿ ಕಾಯಕ 2.0 ಸಾಫ್ಟ್ವೇರ್ ಅಪ್ಲಿಕೇಶನ್ ಆರ್ ಗಾಂಧಿ ಸಾಕ್ಷಿ ಕಾಯಕ 2.0 ಅಂತ ನೀವು ಬರ್ಕೊಂಡ್ರೆ ಸಾಕು. ಗಾಂಧಿ ಸಾಕ್ಷಿ ಕಾಯಕ 2.0. ಸೊ ಇದು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿದೆ. ಈ ಅಪ್ಲಿಕೇಶನ್ನ ಉದ್ದೇಶವೇನೆಂದರೆ ಗ್ರಾಮೀಣ ಮೂಲಸೌಕರ್ಯದಲ್ಲಿನ ನಿಧಿಗಳೇನಿದ್ದಾವೆ ಆ ನಿಧಿಗಳು ಮತ್ತು ಯೋಜನೆಗಳ ಉತ್ತಮ ನಿರ್ವಹಣೆ. ನೋಡಿ, ಮೇನಾಗಿ ಗಮನಿಸಿ, ನಿಧಿಗಳು ಮತ್ತು ಯೋಜನೆಗಳ ಉತ್ತಮ ನಿರ್ವಹಣೆಗಾಗಿ ಕರ್ನಾಟಕ ಈ ಪ್ರಮುಖ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಿದೆ. ಓಕೆ, ಸೊ ಡೀಟೇಲ್ಸ್ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು ನೋಡಿ, ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಇಲ್ಲ. ಗಾಂಧಿ ಸಾಕ್ಷಿ ಕಾಯಕ ನೋಡಿ, ಗಾಂಧಿ ಸಾಕ್ಷಿ ಕಾಯಕ 2.0 ಎಂಬುದು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿದೆ. ಲಾಂಚ್ಡ್ ಬೈ ಕರ್ನಾಟಕ ಫಾರ್ ನೋಡಿ ಬೆಟರ್ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್ ಇನ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಮೇನಾಗಿ ಇದು ಯಾವುದಕ್ಕಾಗಿ ಕೆಲಸ ಮಾಡುತ್ತೆ? ಗಾಂಧಿ ಸಾಕ್ಷಿ ಕಾಯಕ 2.0 ಎಂಬುದು ಕೂಡ ನೆನಪಿರಬೇಕು. ಓಕೆ, ಸೊ ಅಕ್ಟೋಬರ್ 2 ಈ ಒಂದು ಮಾಹಿತಿ ರಿಲೀಸ್ ಆಗಿತ್ತು.
ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡಿದ್ವಿ. ಓಕೆ, ಸೊ ಈ ಸಾಕ್ಷಿ ಕಾಯಕ 2.0 ಅನ್ನು ವಿವಿಧ ಯೋಜನೆಗಳಿಗೆ ಮಂಜೂರಾತಿ ಮತ್ತು ನಿಧಿಯ ಬಳಕೆಯನ್ನು ಸುವ್ಯವಸ್ಥಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಜೊತೆಗೆ ಪಾರದರ್ಶಕತೆಯನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕದಾದ್ಯಂತ ಮೂಲಸೌಕರ್ಯ ಕಾರ್ಯಗಳ ಸಮರ್ಥ ಲೆಕ್ಕಪತ್ರ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಇದು ಖಚಿತಪಡಿಸುತ್ತದೆ. ನಿಧಿಗಳು ಮತ್ತು ಯೋಜನೆಗಳ ನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನದಲ್ಲಿ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ KRIDL ಹೊಸ ನ್ಯೂಸ್ ಸಾಫ್ಟ್ವೇರ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ. ಇದು ಗಾಂಧಿ ಸಾಕ್ಷಿ ಕಾಯಕ 2.0. ಸೊ ಇದನ್ನು ವರ್ಕ್ ಮಾನಿಟರಿಂಗ್ ಸಿಸ್ಟಮ್ ಎಂದು ಕೂಡ ಕರೆಯಲಾಗುತ್ತದೆ. ಸೊ WMS ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟು. ಸೊ ಗಾಂಧಿ ಸಾಕ್ಷಿ ಕಾಯಕ 2.0 ವರ್ಕ್ ಮಾನಿಟರಿಂಗ್ ಸಿಸ್ಟಮ್ ಅಂತಲೂ ಕೂಡ ಮೆನ್ಷನ್ ಮಾಡ್ತಾರೆ. ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಆಗಿರತಕ್ಕಂಥ ಪ್ರಿಯಾಂಕ್ ಖರ್ಗೆ ಈ ಉಪಕ್ರಮವನ್ನು ಅನಾವರಣಗೊಳಿಸಿದ್ದಾರೆ. ಹಾಗಾದರೆ ಇಲ್ಲಿ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಅಪ್ಲಿಕೇಶನನ್ನು ಯಾವ ರಾಜ್ಯ ಸಚಿವಾಲಯ ಪ್ರಾರಂಭಿಸಿತು ಅಂತಲೂ ಕೂಡ ಕೇಳಬಹುದು. ಯಾವ ಸಚಿವಾಲಯ ಅಂತ ಕೇಳಿದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಇತ್ತೀಚೆಗೆ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಂತಹ ಕುವೆಂಪು ಬ್ರೈಡ್ ಇನ್ ದ ಹಿಲ್ಸ್ ಕೆಳಗಿನ ಯಾವ ಕಾದಂಬರಿಯ ಅನುವಾದವಾಗಿದೆ? ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಮಲೆಗಳಲ್ಲಿ ಮದುಮಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ ನಿಮಗೆ. ನೋಡಿ, ಇತ್ತೀಚೆಗೆ ಮಲೆಗಳಲ್ಲಿ ಮದುಮಗಳು ಎಂಬತಕ್ಕಂಥ ಒಂದು ಕಾದಂಬರಿ ಏನಿದೆ, ಸೊ ಇದು ಕಾದಂಬರಿ ಎಂಬುದು ಮೊದಲು ಗೊತ್ತಿರಬೇಕು. ಈ ಕಾದಂಬರಿ ಏನಿದೆ ಇದು ಕುವೆಂಪು ಬ್ರೈಡ್ ಇನ್ ದ ಹಿಲ್ಸ್ ಎಂಬ ಇಂಗ್ಲೀಷ್ ಭಾಷೆಗೆ ಒಂದು ಅನುವಾದಗೊಂಡಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಇಂಗ್ಲೀಷ್ ಭಾಷೆಗೆ ಇದೀಗ ಮಲೆಗಳಲ್ಲಿ ಮದುಮಗಳು. ಸೊ ಈ ನೋಡಿ ಇಲ್ಲಿದೆ ನ್ಯೂಸ್ ಪೇಪರಲ್ಲಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯು ಕುವೆಂಪು ಬ್ರೈಡ್ ಇನ್ ದ ಹಿಲ್ಸ್ ಶೀರ್ಷಿಕೆಯಡಿ ಇಂಗ್ಲೀಷ್ ಭಾಷೆಗೆ ಅನುವಾದಗೊಂಡಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಪ್ರಕಟಗೊಂಡಿತ್ತು, ಆ ಕಾರಣಕ್ಕಾಗಿ ನೆನಪಿರಲಿ ಇದು ಕೂಡ. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ DRDO 4ನೇ ತಲೆಮಾರಿನ ಅತಿ ಕಡಿಮೆ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆ. ಸೊ ನೋಡಿ, ಗಮನಿಸಿ, ಅತಿ ಕಡಿಮೆ ಶ್ರೇಣಿಯ ಅಂತ ಕೊಟ್ಟಿದ್ದಾರೆ. ಅತಿ ಕಡಿಮೆ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆ, ಇದೊಂದು ವಾಯು ರಕ್ಷಣಾ ವ್ಯವಸ್ಥೆಯಾದ. ಸೊ ಇದು ನೋಡಿ ವಶೋ ರಾಡ್ಸ್ ಅಂತ ಕರೀತಾರೆ ಇದನ್ನು. ವಶೋ ರಾಡ್ಸ್ನ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಹಾಗಾದರೆ ಇದನ್ನು ಕೆಳಗಿನ ಯಾವ ಕಂಪನಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿರುವ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ಗಮನಿಸಿ. ಸಂಶೋಧನಾ ಕೇಂದ್ರ ಇಮಾರತ್ RCI ಅಂತ ಕರಿತೀವಿ. ಓಕೆ, ನೋಡಿ, ಇಮಾರತ್ ರಿಸರ್ಚ್ ಒಂದು ಕೌನ್ಸಿಲ್ ಅಥವಾ ಸೆಂಟರ್ ಏನಿದೆ, ಸೊ ಇದು ಪ್ರಾರಂಭಿಸಿದೆ. ಸೊ ಇಲ್ಲಿ ಡೀಟೇಲ್ಸನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕ್ಷಿಪಣಿಯ ಹೆಸರು ವಶೋ ರಾಡ್ಸ್ ಅಂತ ಕರೀತಾರೆ. ಸೊ ನೋಡಿ, ಇಂಗ್ಲೀಷಲ್ಲಿದು ವಶೋ ರಾಡ್ಸ್ ಅಂತಲೇ VSHORADS ವಶೋ ರಾಡ್ಸ್. ಸೊ ಈ ಒಂದು ಪರೀಕ್ಷೆ ಯಶಸ್ವಿಯಾಗಿದೆ. ಸೊ ಇದು ಭಾರತದ ಕಡಿಮೆ ಅಂತರದ ವಾಯು ರಕ್ಷಣಾ ವ್ಯವಸ್ಥೆ. ನೋಡಿ, ವಾಯು ರಕ್ಷಣಾ ವ್ಯವಸ್ಥೆಯಾಗಿದೆ. ಸೊ ಇದು ವಿಮಾನ ಡ್ರೋನ್ಗಳನ್ನು ಒಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ನೋಡೋಣ ನಾವು. ನೋಡಿ, ಇದನ್ನು DRDO ಏನಿದೆ ರಾಜಸ್ಥಾನದ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ಗಳಲ್ಲಿ 4ನೇ ತಲೆಮಾರಿನ ಅತಿ ಕಡಿಮೆ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆ ವಶೋ ರಾಡ್ಸ್. ಸೊ ಅಂದರೆ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ನ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಕಳೆದ 2 ದಿನಗಳಲ್ಲಿ ನಡೆಸಿದ ಪರೀಕ್ಷೆಗಳನ್ನು ಹೆಚ್ಚಿನ ವೇಗದ ಗುರಿಯ ವಿರುದ್ಧ ನಡೆಸಲಾಯಿತು. ಗರಿಷ್ಠ ಶ್ರೇಣಿ ಮತ್ತು ಗರಿಷ್ಠ ಎತ್ತರದ ಪ್ರತಿಬಂಧದ ಅತ್ಯಂತ ನಿರ್ಣಾಯಕ ನಿಯತಾಂಕಗಳನ್ನು ಇದು ಪ್ರದರ್ಶಿಸುತ್ತದೆ. ವಶೋ ರಾಡ್ಸ್ ಇತರ DRDO ಪ್ರಯೋಗಾಲಯಗಳು ಮತ್ತು DCPPಗಳ ಸಹಯೋಗದೊಂದಿಗೆ
ಸಂಶೋಧನಾ ಕೇಂದ್ರ ಇಮಾರತ್ RCI ವಿನ್ಯಾಸಗೊಳಿಸಿದ ಮತ್ತು ಅಭಿವೃದ್ಧಿಪಡಿಸಿದ ಮ್ಯಾನ್ ಪೋರ್ಟಬಲ್ ವಾಯು ರಕ್ಷಣಾ ವ್ಯವಸ್ಥೆಯಾಗಿದೆ. ನೋಡಿ, ಮ್ಯಾನ್ ಪೋರ್ಟಬಲ್ ಇದು ಕೂಡ ಅತಿ ಕಡಿಮೆ, ಜೊತೆಗೆ ಮ್ಯಾನ್ ಪೋರ್ಟಬಲ್, ಜೊತೆಗೆ ಇದು ವಾಯು ರಕ್ಷಣಾ ವ್ಯವಸ್ಥೆಗೆ ಇದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. ನೋಡಿ, 7ನೇ ಆವೃತ್ತಿಯ ರಾಷ್ಟ್ರೀಯ ಪೋಷಣ್ ಮಾ 2024ರ ಸಮರೂಪ ಸಮಾರಂಭ ಅಂದರೆ ಕ್ಲೋಸಿಂಗ್ ಸೆರೆಮನಿ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಜಾರ್ಖಂಡ್ನ ರಾಂಚಿಯಲ್ಲಿ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಇದು 7th ರಾಷ್ಟ್ರೀಯ ಪೋಷಣ್ ಮಾ 2024. ನೋಡಿ, ರಾಂಚಿಯಲ್ಲಿ ಇದು ಕೊನೆಗೊಂಡಿರತಕ್ಕಂಥದ್ದು. ಸೊ ಕ್ಲೋಸಿಂಗ್ ಸೆರೆಮನಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಮರೂಪ ಸಮಾರಂಭ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. ಇದು 7ನೇ ಆವೃತ್ತಿದ್ದು ಎಂಬುದು ನೆನಪಿರಬೇಕು. ಸೊ ಸಮರೂಪ ಸಮಾರಂಭ ಯಾವಾಗ ಮುಕ್ತಾಯ ಆಯಿತು ಅಂದರೆ ಅದು ಸೆಪ್ಟೆಂಬರ್ 30ರಂದು ರಾಂಚಿಯ ಶೌರ್ಯ ಸಭಾಂಗಣದಲ್ಲಿ ಮುಗೀತು. ಹಾಗಾದರೆ 7ನೇ ರಾಷ್ಟ್ರೀಯ ಪೋಷಣ್ ಮಾನ ಅವಧಿ ಎಷ್ಟು ಅಂತ ಕೇಳಿದ್ರೆ, ನೋಡಿ, ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ರವರೆಗೆ 1 ತಿಂಗಳು. ಓಕೆ, ರಾಷ್ಟ್ರೀಯ ಪೋಷಣ್ ಮಾ ಸೆಪ್ಟೆಂಬರ್ 1ನೇ ತಾರೀಕು ಆರಂಭವಾಗಿ ಸೆಪ್ಟೆಂಬರ್ 30ರವರೆಗೂ ನಡೆದಿತ್ತು. ಹಾಗಾದರೆ ಈ ರಾಷ್ಟ್ರೀಯ ಪೋಷಣ್ ಮಾನ ಉದ್ದೇಶವೇನು ಅಂತ ಕೇಳಿದ್ರೆ, ಗಮನಿಸಿ, ರಕ್ತಹೀನತೆ ಬೆಳವಣಿಗೆಯ ಮಾನಿಟರಿಂಗ್, ಪೂರಕ ಆಹಾರ ಮತ್ತು ಪೋಷಣ್ ಪತೈ ಬಿ ಜೊತೆಗೆ ಉತ್ತಮ ಆಡಳಿತಕ್ಕಾಗಿ ತಂತ್ರಜ್ಞಾನದ ಮೇಲೆ ಕೇಂದ್ರೀಕರಿಸಿದೆ. ಇಲ್ಲಿ ಎರಡೆರಡು ಉತ್ತಮ ಆಡಳಿತಕ್ಕಾಗಿ ತಂತ್ರಜ್ಞಾನದ ಮೇಲೆ ಕೇಂದ್ರ, ರಕ್ತಹೀನತೆ ಬೆಳವಣಿಗೆ ಪೂರಕ ಆಹಾರ, ಸೊ ಇದರ ಮೇಲೆ ಕೇಂದ್ರೀಕರಿಸುತ್ತದೆ. ತಿಂಗಳ ಅವಧಿಯ ಅಭಿಯಾನವು ಹೇಕ್ ಫೇದ್ ಮಾ ಕೆ ನಾಮ್ ಉಪಕ್ರಮದ ಮೂಲಕ ಪರಿಸರ ಸುಸ್ಥಿರತೆಗೆ ಒತ್ತು ನೀಡುತ್ತದೆ. ಸುರುಳಿ ಎಷ್ಟು ಪಾಯಿಂಟ್ಗಳಿಗೆ ಇದು ಆಧಾರವಾಗಿರುತ್ತದೆ ಎಂಬುದು ಗಮನಿಸಬೇಕು. ಅಷ್ಟೇ ಅಲ್ಲದೆ ಸಕ್ಷಮ್ ಒಂದು ಆ್ಯಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಕ್ಕೆ ಸಂಬಂಧಪಡುತ್ತದೆ ಹಾಗಾದರೆ ಸಕ್ಷಮ್ ಒಂದು ಯೋಜನೆ ಅಥವಾ ಆ್ಯಪ್, ಇದೊಂದು ಸಾಫ್ಟ್ವೇರ್ ಸಕ್ಷಮ್ ಎಂಬುದು. ನೋಡಿ, ಸಕ್ಷಮ್ ಅಂಗನವಾಡಿಗಳಿಗೆ ಸಂಬಂಧಪಟ್ಟಿದೆ. ಇದು ಇಷ್ಟು ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಅಂಗನವಾಡಿಗಳನ್ನು ಸುಧಾರಿತ ಪೋಷಣೆ ಮತ್ತು ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ವಿತರಣೆಗಾಗಿ ಬಲಪಡಿಸುತ್ತದೆ. ಓಕೆ, ಸಕ್ಷಮ್ ಎಂಬುದು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.